ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಯೂಸ್ಫುಲ್ ಆಗಿರೋವಂಥ ಟಿಪ್ಸ್, ಯೂಸ್ಫುಲ್ ಆಗಿರೋವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ತುಂಬ ಒಳ್ಳೆ ಕಂಟೆಂಟಿಂದ ಸೆಲೆಕ್ಟ್ ಮಾಡಿ ನಿಮಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಈ ವಿಡಿಯೋದಲ್ಲಿನೂ ಸಹ ನಾನು ನಿಮಗೆ ಇನ್ನಷ್ಟು ಒಳ್ಳೆ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ ಮತ್ತು ಕಂಟೆಂಟ್ಸ್ನ, ಒಳ್ಳೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಸೆಲೆಕ್ಟ್ ಮಾಡಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ಏನಿದೆ ಅಂತ ಫುಲ್ಲು ತಿಳ್ಕೊಬೇಕು, ಅರ್ಥ ಮಾಡ್ಕೊಬೇಕು ಅಂತಂದರೆ, ಎಲ್ಲ ನಿಮಗೆ ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ದಯವಿಟ್ಟು ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನಗಳಿಂದ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಂಡು ಬರ್ತಾಯಿದ್ದೀರಾ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ತಾನೇ ಇವಾಗ ಜಸ್ಟ್ ನನ್ನ ಚಾನಲ್ನ ಓಪನ್ ಮಾಡಿ ಜಸ್ಟ್ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರೀವಿಯಸ್ ವೀಡಿಯೋಗಳಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಏನಾದರೂ ಆನ್ಸರ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ, ಅಥವಾ ನೆಕ್ಸ್ಟು ಯಾವ ಥರ ಏನು ಬೇಕು, ಯಾವುದು ಕಂಟೆಂಟ್ ಬಗ್ಗೆ ಬೇಕು ಅಂದರೆ ಅದನ್ನು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಲೆಟ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ರಾಂಚಿ ಇದು ಯಾವ ರಾಜ್ಯದ ರಾಜಧಾನಿ? ಮೊದಲನೇ ಪ್ರಶ್ನೆ, ರಾಂಚಿ ಎಂಬುದು ಯಾವ ರಾಜ್ಯದ ರಾಜಧಾನಿಯಾಗಿದೆ? ಉತ್ತರ ಜಾರ್ಖಂಡ್. ರಾಂಚಿ ಎಂಬುದು ಜಾರ್ಖಂಡಿನ ರಾಜಧಾನಿ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. ಸೆಕೆಂಡ್ ಕ್ವಶನ್, ತಾಜ್ ಮಹಲ್ ಯಾವ ನದಿಯ ದಂಡೆಯ ಮೇಲಿದೆ? ಎರಡನೇ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿಯ ದಂಡೆ ಮೇಲೆ ಇದೆ? ಉತ್ತರ ಯಮುನಾ ನದಿ. ತಾಜ್ ಮಹಲ್ ಕಟ್ಟಡವು ಯಮುನಾ ನದಿ ದಂಡೆಯ ಮೇಲೆ ರೂಪುಗೊಂಡಿದೆ ಅಥವಾ ರೂಪಿಸಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಥರ್ಡ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಇದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಉತ್ತರ ನಮ್ಮ ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ನಮ್ಮ ಕರ್ನಾಟಕ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಫೋರ್ತ್ ಕ್ವಶನ್, ಆಲಮಟ್ಟಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಆಲಮಟ್ಟಿ ಎಂಬ ಡ್ಯಾಮನ್ನು ಅಥವಾ ಆಲಮಟ್ಟಿ ಎಂಬ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಉತ್ತರ ಕೃಷ್ಣಾ ನದಿ. ಆಲಮಟ್ಟಿ ಎಂಬ ಅಣೆಕಟ್ಟನ್ನು ಅಥವಾ ಆಲಮಟ್ಟಿ ಎಂಬ ಡ್ಯಾಮನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಏನಿದೆ ಅಂತ ನೋಡೋಣ. ಫಿಫ್ತ್ ಕ್ವಶನ್, ಮೂಕಜ್ಜಿಯ ಕನಸುಗಳು ಪುಸ್ತಕದ ಕರ್ತೃ
ಯಾರು? 5ನೇ ಪ್ರಶ್ನೆ, ಮೂಕಜ್ಜಿಯ ಕನಸುಗಳು ಪುಸ್ತಕದ ಕರ್ತೃ ಯಾರು? ಸೊ ಆನ್ಸರ್ ಶಿವರಾಮ್ ಕಾರಂತ್. ಮೂಕಜ್ಜಿಯ ಕನಸುಗಳು ಎಂಬ ಪತ್ರಿಕೆಯ ಕರ್ತೃ ಶಿವರಾಮ್ ಕಾರಂತ್ ಅವರು. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇವಾಗ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ. 6th ಕ್ವಶನ್, ಗೌತಮ ಬುದ್ಧ ಹುಟ್ಟಿದ ಸ್ಥಳ ಯಾವುದು? 6ನೇ ಪ್ರಶ್ನೆ, ಗೌತಮ ಬುದ್ಧ ಹುಟ್ಟಿದ ಸ್ಥಳ ಯಾವುದು? ಇವೆಲ್ಲ ಗೊತ್ತಿರೋವಂಥ ಕ್ವಶನ್ಸು ಮತ್ತು ಆನ್ಸರ್ಸು ಅಂತ ಕೇಲಿಸ್ ಮಾಡಬೇಡಿ. ಯಾಕಂದರೆ ಆಲ್ಮೋಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಎಷ್ಟು ಕ್ವಶನ್ಸ್ ಕೇಳಿದ್ರು ಮತ್ತೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ರಿಪೀಟ್ ಆಗಿಲ್ಲ ಅಂತ ಅಂದರೂ ಕೂಡ ಯಾವಾಗ ಕ್ವಶನ್ಸ್ನ ಹೇಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಎಲ್ಲದನ್ನು ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಉತ್ತರ ಲುಂಬಿನಿ ವನ ಎನ್ನುವಂಥದ್ದು ಬುದ್ಧ ಅವರು ಜನಿಸಿದ ಜನ್ಮಸ್ಥಳ ಆಗಿದೆ. ಓಕೆನಾ? ಲುಂಬಿನಿ ಅಥವಾ ಲುಂಬಿನಿ ವನ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 7th ಕ್ವಶನ್, ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವವರು. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳನ್ನ ಕೇಳಿದ್ರೂ ಹೇಳ್ತಾರೆ ಆನ್ಸರ್ನ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ಓಕೆನಾ ಗೈಸ್? ಕ್ವಶನ್ ಪೇಪರಲ್ಲಿ ಸಂವಿಧಾನದಿಂದ ಅಂತೂ ತುಂಬ ಕ್ವಶನ್ಸ್ನ ಕೇಳಿರ್ತಾರೆ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಸೊ ನಿಮಗೇನಾದ್ರೂ ಸಂವಿಧಾನದ ಬಗ್ಗೆ ಕ್ವಶನ್ಸ್ ಬೇಕು ಅಂತ ಅಂದರೆ, ಸಂವಿಧಾನದ ಟಾಪಿಕ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಟಾಪಿಕ್ ಬಗ್ಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 8th ಕ್ವಶನ್, ಭಾರತದ ಪ್ರಪ್ರಥಮ ಬಾಹ್ಯಾಕಾಶ ಯಾತ್ರಿ ಯಾರು? 8ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಅಥವಾ ಪ್ರಪ್ರಥಮ ಬಾಹ್ಯಾಕಾಶ ಯಾತ್ರಿ ಯಾರು? ಆನ್ಸರ್ ರಾಕೇಶ್ ಶರ್ಮಾ. ಓಕೆನಾ? ಭಾರತದ ಪ್ರಪ್ರಥಮ ಅಥವಾ ಮೊಟ್ಟ ಮೊದಲ ಬಾಹ್ಯಾಕಾಶ ಯಾತ್ರಿ ರಾಕೇಶ್ ಶರ್ಮಾ ಎನ್ನುವಂಥವರು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್, ಭಾರತದ ಕ್ಷಿಪಣಿಯ ಮಾನವ ಯಾರು? 9ನೇ ಪ್ರಶ್ನೆ, ಭಾರತದ ಕ್ಷಿಪಣಿಯ ಮಾನವ ಯಾರು? ಉತ್ತರ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರು ಭಾರತದ ಕ್ಷಿಪಣಿಯ ಮಾನವ ಎಂದು ಕರೆಸಿಕೊಂಡಿದ್ದಾರೆ ಅಥವಾ ಗುರುತಿಸಲಾಗುತ್ತದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 10th ಕ್ವಶನ್, ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಈ ಮಾತನ್ನು ಹೇಳಿದವರು ಯಾರು?
ಇದಕ್ಕೂ ಕೂಡ ನಿಮಗೆ ಆನ್ಸರ್ ಗೊತ್ತು ಅಂತ ಅನಿಸುತ್ತೆ, ಬಟ್ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ. ಓಕೆನಾ? ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಈ ಮಾತು ಹೇಳಿದವರು ಉತ್ತರ ಸುಭಾಷ್ ಚಂದ್ರ ಬೋಸ್. ಇವರನ್ನು ನೇತಾಜಿ ಅಂತ ಸಹ ಕರೀತಾರೆ. ಓಕೆನಾ? ಇವರು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯನ ಕೊಡ್ತೀನಿ ಅಂತ ವಾಕ್ಯನ ಘೋಷಣೆ ಮಾಡಿದಂಥ ವ್ಯಕ್ತಿ ಆಗಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 11th ಕ್ವಶನ್. ನವಿಲು ತೀರ್ಥ ಅಣೆಕಟ್ಟು ಯಾವ ನದಿಗೆ ಕಟ್ಟಿದ್ದಾರೆ? 11ನೇ ಪ್ರಶ್ನೆ. ನವಿಲು ತೀರ್ಥ ಎಂಬ ಅಣೆಕಟ್ಟನ್ನು ಅಥವಾ ಡ್ಯಾಮನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಉತ್ತರ ಮಲಪ್ರಭಾ. ನವಿಲು ತೀರ್ಥ ಎಂಬ ಅಣೆಕಟ್ಟನ್ನು ಮಲಪ್ರಭಾ ನದಿಗೆ ನಿರ್ಮಿಸಲಾಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 12th ಕ್ವಶನ್. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? 12ನೇ ಪ್ರಶ್ನೆ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಉತ್ತರ MS ಕೃಷ್ಣ. ಓಕೆನಾ? ಇವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಆಗಿದ್ದರು. ಗೊತ್ತಾಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 13th ಕ್ವಶನ್. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? 13ನೇ ಪ್ರಶ್ನೆ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರಾಗಿದ್ದಾರೆ? ಉತ್ತರ ರಾಜಾರಾಮ್ ಮೋಹನ ರಾಯ್. ರಾಜಾರಾಮ್ ಮೋಹನ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 14th ಕ್ವಶನ್. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? 14ನೇ ಪ್ರಶ್ನೆ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವಂತಹ ಜಿಲ್ಲೆ ಯಾವುದು? ಸೊ ಗೈಸ್, ಇದಕ್ಕೆ ಆನ್ಸರ್ನ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಆನ್ಸರ್ ಗೊತ್ತಾಗಿಲ್ಲ ಅಂತ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಗೊತ್ತಿದ್ರೂ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಿ ಅಲ್ವಾ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಹೇಗಿತ್ತು ಅಂತ. ಸೊ ಹೀಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ಯಾವುದ್ರ ಬಗ್ಗೆ ಕ್ವಶನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಖಂಡಿತವಾಗ್ಲೂ ವಿಡಿಯೋನ ಮಾಡ್ತೀನಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಏನೇನು ಅರ್ಥ ಆಗಿಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮತ್ತು ಆನ್ಸರ್ಸ್ನ ಎಲ್ಲ ಹೇಳ್ತೀನಿ. ಹಾಗೆ ಜೂನ್ ಮಂತ್ದು 2026 ಕರೆಂಟ್ ಅಫೈರ್ಸ್ನ ನಾನು ವಿಡಿಯೋ ಮಾಡಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಸೊ ಅದಕ್ಕೆ ನಾನು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ಓಪನ್ ಮಾಡಿ ಹೋಗಿ ಶಾರ್ಟ್ಸ್ನ ವಾಚ್ ಮಾಡಿ. ಜೂನ್ ಮಂತ್ದು ಕರೆಂಟ್ ಅಫೈರ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ.
ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕಂತ ಕೇಳಿ. ನೆಕ್ಸ್ಟ್ ವೀಡಿಯೋ ಅದನ್ನೇ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.